ಆಲ್ರೆಡಿ ನೋಡಿ ತಿರುಪತಿ ಟ್ರಿಪ್ ಇನ್ ಫೈನಲ್ ಆಗಿರೋ ಮ್ಯಾಟ್ರ್ ಹೇಳ್ತೀನಿ ಕೇಳಿ. ಡೈರೆಕ್ಟ್ ನೀವು ಎಲ್ಲರೂ ಮೆಜೆಸ್ಟಿಕ್ ಬರ್ತೀರಾ 6:30ಗೆ. ಅದು ಆಲ್ರೆಡಿ ಫೈನಲೈಸ್ ಆಗಿದೆ. 6:37ಗೆ ನೀವು ಮೆಜೆಸ್ಟಿಕ್ ಬರ್ತೀರಾ ಬ್ಯಾಂಗ್ಳೂರಿಗೆ. 8 o'clock ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಮೋಸ್ಟ್ ಆಫ್ ಅಸ್ ಸ್ಲೀಪರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಟ್ರಾವೆಲ್ ಬಸ್ ತುಂಬಾ ಹೈಫೈ ಕೊಡ್ತಾ ಇದೀವಿ. ನೀವೇ ಅನ್ಕೊಂಡ್ಬಿಡ್ಬೇಕು ಸರ್ ಏನ್ ಸರ್ ಈ ಲೆವೆಲ್ ಕೊಟ್ಟರು ಟ್ರಿಪ್ ಈ ತರ ಹೈಫೈ ಕೊಡ್ತೀರಾ ಅಂತ ಹೇಳಿ. ನಾವು ದುಡ್ಡಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹೋದ್ರು ನೀಟಾಗಿರ್ಬೇಕು, ಟೈಡ್ ಇರಬಾರ್ದು ಟೆಂಪಲ್ ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಸ್ಲೀಪರ್ ಸೀಟು ಅಥವಾ ಸ್ಲೀಪರೇ ಪ್ಲಾನ್ ಮಾಡ್ತಾ ಇದೀವಿ. ಒಂದ್ ಪಾರ್ಟು ಅಲ್ಲಿ ಹೋದ ತಕ್ಷಣನೇ ನಾವು ಬೆಳಗ್ಗೆ 2 ಗಂಟೆ 2:30 3 ಗಂಟೆ ಅಷ್ಟೊತ್ತಿಗೆ ನಾವು ತಿರುಪತಿ ತಲುಪ್ತಾ ಇದೀವಿ ಸ್ನೇಹಿತರೆ. 1-2 hours ನಿಮಗೆ ನಾವು ರೆಸ್ಟ್ ಗೆ ಕೊಡ್ತೀವಿ. ರೂಮ್ಸ್ ಒಂದ್ ರೂಮ್ ಅಲ್ಲಿ 2 or 3 members ಗೆ ರೆಸ್ಟ್ ಕೊಡ್ತಾ ಇದೀವಿ. ನೀವು ಫ್ರೆಶ್ ಅಪ್ ಆಗಿ ಎಲ್ಲ ಆದ ತಕ್ಷಣನೇ ಡೈರೆಕ್ಟ್ ಸಾಧ್ಯತೆ ಆದ್ರೆ ನಾವು ದೇವಸ್ಥಾನದ ಕಿವಿಗೆ ಹೋಗ್ಬಿಟ್ರೆ ಬೆಳಗಿನ ಜಾವ ಜಲ್ದಿ ನಮಗೆ ಇದಾಗುತ್ತೆ. ಏನ್ ಹೇಳಿ, ಜಲ್ದಿ ನಮಗೆ ದೇವ್ರ ದರ್ಶನ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಒಳಗ್ ಹೋಗ್ಬೇಕಾದ್ರೆ ಮತ್ತಲ್ಲಿ ಒಳಗ್ ತಗ್ಲಾಕಬಿಟ್ರೆ 4-5 ಗಂಟೆ ನಮಗೆ ದೇವ್ರ ದರ್ಶನಕ್ಕೆ ಫುಡ್ ಸಿಗಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆನೆ 4:30 5 o'clockಗೆನೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ನಾವು ಕಿವಿಗೆ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ಯಾಕಂದ್ರೆ ಸ್ಪೆಷಲ್ ದೇವ ದರ್ಶನ ತೆಗೆದು ಬಿಟ್ಟಿದ್ದಾರೆ. ಯಾರಿಗೂ ಇಲ್ಲ ಸ್ನೇಹಿತರೆ, ಸ್ಪೆಷಲ್ ದರ್ಶನಗಳು ಯಾರಿಗೂ ಇಲ್ಲ. ಟೂರಿಸಂ ಇಂದಾನೆ ತೆಗೆದು ಬಿಟ್ಟಿದ್ದಾರೆ. ನೀವು ಯಾರಿಗ್ ಬೇಕಾದ್ರೂ ಕೇಳ್ಕೋಬಹುದು. ಹಾಗಾಗಿ ಸ್ಪೆಷಲ್ ದರ್ಶನ ಇತ್ತು ಅಂದ್ರೆ ಅದನ್ನು ಬೇಕಾದ್ರೆ ನಾವು ಬೈ ಮಾಡಕ್ಕೆ ನಾವು ರೆಡಿ ಇದೀವಿ. ಹಾಗಾಗಿ ಸ್ಪೆಷಲ್ ದರ್ಶನ ಇಲ್ಲ. ಮಿನಿಮಮ್ 3 to 4 hours ನಮ್ಗೆ ದೇವಸ್ಥಾನದ ಒಳಗಾಗುತ್ತೆ. ಅದನ್ನ ಮುಗಿಸ್ಕೊಂಡು ಆಫ್ಟರ್ನೂನ್ ನಮ್ ಪ್ರಕಾರ ಬೆಳಗಿನ ಜಾವ ಹೋಯ್ತು ಅಂದ್ರೆ 11:30 12 ಗಂಟೆಗೆಲ್ಲ ನಾವು ಹೊರಗ್ ಬಂದ್ಬಿಡ್ತೀವಿ. ಅಷ್ಟ್ ಜಲ್ದಿ ನಾವು ಹೋಗ್ಬಿಟ್ರೆ 1 ಗಂಟೆ ವರ್ಷದಿಗೆ ಹೊರಗ್ ಬಂತು ಅಂದ್ರೆ ಅಲ್ಲಿ ತಿರುಪತಿ ಟೆಂಪಲ್ದು ಫುಡ್ ಇರುತ್ತೆ. ಊಟನ ನಾವು ಮಾಡ್ತೀವಿ. 2-3 ಗಂಟೆ ಆಗೋಗುತ್ತೆ ಸ್ನೇಹಿತರೆ. 3 ಅಥವಾ 4. ಅದಾದ್ಮೇಲೆ ಅದ್ಯಾವ್ದು ದೇವಿ ಹೆಸರು ಹೇಳಿದಾರೆ ನನಗೆ, ಅದು ಬರ್ತಾ ಇದೆ. ಆ ದೇವಿದ್ದು ದೇವಸ್ಥಾನ ಇದೆ, ಅದಕ್ಕೆ ಹೋಗ್ತೀವಿ. ಅದಾದ್ಮೇಲೆ ಅಲ್ಲೇ ಒಂದ್ ಸ್ಮಾಲ್ ಬೆಟ್ಟ ಇದೆ, ವರಹದೇವಿ ಅಂತ ದೇವಸ್ಥಾನ ಒಂದಿದೆ. ಅದನ್ನ ನೋಡ್ಕೊಂಡು ನೈಟ್ ಲಂಚ್ ಅಲ್ಲ ಡಿನ್ನರ್ ಮಾಡ್ಕೊಂಡ್ಬಿಟ್ಟು ನೈಟ್ ಜರ್ನಿ ಮಾಡ್ತೀವಿ. ಮಾರನೇ ದಿನ ಬೆಳಗಿನ ಜಾವ ನಿಮಗೆ ವಾಪಸ್ ತಂದು ನಾವು ಬೆಂಗಳೂರು ಬಿಡ್ತಾ ಇದೀವಿ. ಇದು ಪ್ಯಾಕೇಜ್ ಆಲ್ರೆಡಿ ಫೈನಲ್ ಆಗೋಗಿದೆ. ನಾನು ಅಡ್ವಾನ್ಸ್ ಕೊಟ್ಟಾಗಿದೆ ಸ್ನೇಹಿತರೆ. ಯಾರು ಆಗ್ತಾರೆ ಅವ್ರದನ್ನ ಕ್ಲಿಯರ್ ಮಾಡ್ಕೊಂಡು ನಾನು ಕರ್ಕೊಂಡೋಗಿ ನಾನು ಫಿನಿಶ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಪಿತೃಪಕ್ಷ ಇದೆ ಸ್ನೇಹಿತರೆ. ಯಾವ ದೇವಸ್ಥಾನಕ್ಕೂ ಹೋಗ್ಲಿಕ್ಕಾಗಲ್ಲ. ಫ್ಯಾಕ್ಟ್ ಇರೋ ವಿಷಯ ಹೇಳ್ತಾ ಇದ್ದೀನಿ. ಮುಂದಕ್ಕೂ ಹಾಕ್ಲಿಕ್ಕೆ ಆಗಲ್ಲ. ಪಿತೃಪಕ್ಷ ಇದೆ. ಪಿತೃಪಕ್ಷದಲ್ಲಿ ಯಾವ ಟೆಂಪಲ್ ಅಲ್ಲೂ ಅಲೋ ಇರೋದಿಲ್ಲ ಮತ್ತು ಆ ದರ್ಶನ ಆಗೋದಿಲ್ಲ. ನೀವೇನೇ ಮಾಡ್ಕೊಳ್ಳೋದಿದ್ರು ಈ ಮಂತ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಂಡಂಗೆ. ಅದಕ್ಕಿಂತ ನೆಕ್ಸ್ಟ್ ನಾವು ಹಾಕ್ಲಿಕ್ಕಾಗಲ್ಲ. ನೀವು ಡಿಲೇ ಮಾಡ್ಕೊಂಡ್ರೆ ಆಗ್ತವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ನಿಮಗೆ ಯಾವಾಗ ಕರ್ಕೊಂಡು ಹೋಗ್ತೀನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ ಕಣ್ ಮುಂದೆ 7th year anniversary ಇದೆ, ಅದು ಕಂಪ್ಲೀಟ್ ಆಗ್ಬೇಕು. ಅದಾದ ತಕ್ಷಣ ಡೆಲ್ಲಿ ಟ್ರಿಪ್ ಇದೆ, ಅದು ನಾವು ಕಂಪ್ಲೀಟ್ ಆಗ್ಬೇಕು. ಅದಾದ ತಕ್ಷಣ TTL ಟ್ರೈನಿಂಗ್ ಇದೆ, ಕಂಪ್ಲೀಟ್ ಆಗ್ಬೇಕು. ಮೋಸ್ಟ್ ಆಫ್ ಆಲ್ ಜನವರಿ ಆಗ್ಬೋದು, ಫೆಬ್ರವರಿ ಆಗ್ಬೋದು. ನನಗೆ ಯಾರು ದೃಷ್ಟಿ ಮಾಡಕ್ ಹೋಗ್ಬೇಡಿ. ನಾನು ಆಲ್ರೆಡಿ ಲಿಸ್ಟ್ ಹಾಕೊಂಡ್ ಬರ್ತಾನೆ ಇದ್ದೀನಿ. ಡೈಲಿ ನಿಮ್ಗೆ ಹೇಳ್ತಾನೆ ಇದ್ದೀನಿ. ಅದಕ್ಕೂ ಮೀರಿ ನೀವೇನೂ ಮಾಡಿಲ್ಲ ಅಂದ್ರೆ ನಾನೇನು ಮಾಡಕ್ಕಲ್ಲ. ನಾನ್ ರೆಡಿ ಇದೀನಿ ಕರ್ಕೊಂಡು ಹೋಗೋಕೆ, ಎಲ್ಲದೂ ಮಾಡಾಗಿದೆ. ನೀವು ಉಳಿದವ್ರು ರೆಡಿ ಆಗಿಲ್ಲ ಅಂದ್ರೆ ನಾನೇನು ಮಾಡಕ್ಕಲ್ಲ. ಆಗ್ತವ್ರಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಇದೆ, ನಾವು ಕರ್ಕೊಂಡು ಹೋಗ್ಲೇಬೇಕು. ಸೊ ಅದಕ್ಕೋಸ್ಕರ ಸೀರಿಯಸ್ ಆಗಿ ನಿಮ್ಮ ಅಪ್ಲೈನ್ ಹತ್ರ ಕೂತ್ಕೊಂಡು ಯಾರು 300 SP ಕಂಪ್ಲೀಟ್ ಮಾಡಿದಿರಾ ನಿಮ್ದು ಟ್ರಿಪ್ ಕಂಪ್ಲೀಟ್ ಮಾಡ್ಕೊಳ್ಳಿ. 700 SP ಯಾರು ಹಾಕಿದಿರಾ ಅದನ್ನು ಟ್ರಿಪ್ ಇಂದು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್ ಲೀಡರ್. ಥ್ಯಾಂಕ್ ಯು ಸರ್. ಒಂದ್ ಕ್ವಶನ್. ಎಸ್ ಮೇಡಮ್. ಸರ್ ಅದು ಸರ್ವದರ್ಶನಕ್ಕ ಸರ್ ಕರ್ಕೊಂಡು ಹೋಗೋದು? ಏನ್ ಮೇಡಮ್? ಸರ್ವದರ್ಶನಕ್ಕೆ ಕರ್ಕೊಂಡು ಹೋಗೋದಲ್ವಾ ಸರ್? ಹೌದೌದು ಮೇಡಮ್. ಶ್ರಾವಣ ಮಾಸದಲ್ಲಿ ಸರ್ವದರ್ಶನ 4-5 ಅವರಲ್ಲಿ ಮುಗಿಯಲ್ಲ ಸರ್? ಇಲ್ಲ ಮೇಡಮ್, ಏನಾಗಿದೆ ಅಂದ್ರೆ ಹೇಳ್ತೀನಿ ಕೇಳಿ. ನೀವು ಫ್ರೈಡೆ ಸಾಟರ್ಡೆ ಸಂಡೇ ಹೋಯ್ತು ಅಂತ ಹೇಳಿದ್ರೆ ಹೆವಿ ರಶ್ ಇರುತ್ತೆ. ನಾನು ಆಲ್ರೆಡಿ ನಾನು ಕೇಳಿದೀನಿ, ಅದನ್ನ ನಾನು ಯೋಚನೆ ಮಾಡಿದೀನಿ. ಮತ್ ಇನ್ನೊಂದು ಪಾರ್ಟ್ ನಾನು ಮಾತಾಡಿರೋ ಬಸ್ಸು ಹೇಗಿದೆ ಅಂತ ಹೇಳಿದ್ರೆ 2 hour ಲೇಟ್ ಆದ್ರೂ ನಮ್ಮನ್ನ ಪಿಕಪ್ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತಾನೆ ನಾನು ಮಾತಾಡಿದೀನಿ. ಈಗ ಏನಾಗುತ್ತೆ, ಮಿಕ್ಸ್ ಅಲ್ಲಿ ಯಾರ್ಯಾರೋ ಹೋಗಿರ್ತಾರಲ್ಲ ಅವಾಗ ವೆಯ್ಟ್ ಮಾಡಲ್ಲ. ಮಿಕ್ಸ್ ಹೋದಾಗ ಬಸ್ ವೆಯ್ಟ್ ಮಾಡಲ್ಲ. ಬರಕ್ಕಾಗಲ್ಲೇನ್ರಿ? ನೀವು ಗಂಟೆ ಮಾಡಿದ್ರೆ ದೇವ್ರ ಮುಂದೆ ನಿಂತ್ಕೊಂಡು ನಾವೇನ್ ಮಾಡಕತ್ತೆ. ಕೆಲವ್ರು ಏನ್ ಮಾಡ್ತಾರೆ, ದೇವ್ರ ದರ್ಶನ ಮುಗಿದ ತಕ್ಷಣ ದೇವ್ರ ಮುಂದೆ ಕೂತ್ಕೊಳ್ತಾರೆ ಗಂಟೆ. ಆ ದೇವಸ್ಥಾನದಿಂದ ಹೊರಗಡೆ ಬಂದಾಗ ಮತ್ತಲ್ಲಿ ದೇವ್ರೇ ವೆಂಕಟರಮಣ ಸ್ವಾಮಿ ಗೋವಿಂದ ಅನ್ಕಂಡು ಅಲ್ಲಿ ಕೂರ್ತಾರೆ. ಲಡ್ಡು ತಗೋಬೇಕಾದ್ರೆ 1 hour ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನಮ್ದೇ ಫುಲ್ ಪ್ಯಾಕೇಜ್ ಇರೋದ್ರಿಂದ, ಎಂಟೈರ್ ಬಸ್ ನಮ್ದೇ ಆಗಿರೋದ್ರಿಂದ 1 hour ನಾವು ಬರೋದು ಲೇಟ್ ಆದ್. ನಾವು ಹೋಗ್ಬೇಕಾದ್ರೆ ಕಿವಲ್ ಒಟ್ಟಿಗೆ ಹೋಗಿರ್ತೀವಿ. ಅಷ್ಟ್ ಜನನು ಒಂದ್ ಬಸ್ಸಲ್ಲಿರೋ ಜನನು ಒಟ್ಟಿಗೆ ಹೋಗಿರ್ತೀವಿ. ಒಟ್ಟಿಗೆ ಮುಗಿಸ್ಕೊಂಡು ಒಟ್ಟಿಗೆ ನಾವು ಬರ್ತೀವಿ. ಹಾಗಾಗಿ ನಮ್ಗೆಲ್ಲೂ ಮೈನಸ್ ಆಗೋದಿಲ್ಲ. ಸ್ಪೆಷಲ್ ದರ್ಶನ ಇದ್ರೆ ಅದನ್ನ ಮಾಡಿಸ್ಲಿಕ್ಕೂ ನಾವು ರೆಡಿ ಇದೀವಿ. ಆದ್ರೆ ಸ್ಪೆಷಲ್ ದರ್ಶನ ಟಿಕೆಟ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ತೆಗೆದು ಬಿಟ್ಟಿದಾರಂತೆ, ಟೂರಿಸಂ ಇಂದಾನೆ ತೆಗೆದು ಬಿಟ್ಟಿದಾರಂತವ್ರು. ಹಾಗಾಗಿ ಬೆಳಗಿನ ಜಾವನೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಬೇಕಂತ ಪ್ಲಾನ್ ಮಾಡಿರೋದು. ಬೆಳಿಗ್ಗೆನೆ ಹೋಯ್ತು ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 11-11 ಒಳಗೆ ಬಂದ್ಬಿಡ್ತೀವಿ ನಾವು ವಾಪಸ್. 5 ಗಂಟೆಗೆ ನಾವು ಒಳಗ್ ಹೋಗ್ಬಿಟ್ವು ಅಂದ್ರೆ ಮ್ಯಾಕ್ಸಿಮಮ್ 11 ಗಂಟೆ, ಹೈಯೆಸ್ಟ್ ಅಂದ್ರೆ 1 ಗಂಟೆಗೆ ನಾವು ವಾಪಸ್ ಬಂದ್ವಿ ಮುಗಿದೋಗಿರುತ್ತೆ. ಈ ನಾಲ್ಕು ದೇವಸ್ಥಾನದ ಊಟ ಮುಗಿದ ತಕ್ಷಣನೇ ಮತ್ತೆ ನಮ್ ಕಡೆಯಿಂದಾನೆ 2 ಲಡ್ಡುನು ಫ್ರೀ ಇರುತ್ತೆ. ಡೋಂಟ್ ವರಿ.
ಅದನ್ನು ನಾವೇ ಇದು ಮಾಡ್ತಾ ಇದೀವಿ. ಎಲ್ಲ ನಮ್ಮ ಕಡೆಯಿಂದ ಏನೇನ್ ಮಾಡ್ಬೇಕು ಫೆಸಿಲಿಟೀಸ್ ಎಲ್ಲ ಇದೆ. ನೀವೇನಿದ್ರು ಡ್ರೆಸ್ ಕೋಡ್ ಹಾಕೊಂಡು ಬರ್ತಕ್ಕಂಥದ್ದು, ಒಂದು ಕಿಟ್ ಇಟ್ಕೊಂಡು ಬರ್ತಕ್ಕಂಥದ್ದು, ಅದ್ ಬಿಟ್ರೆ ಬೇರೆ ಏನು ಎಕ್ಸ್ಪೆಂಡಿಚರ್ಸ್ ನಿಮ್ದಿರಲ್ಲ. ವಾಪಸ್ ಕರ್ಕೊಂಡ್ಬಂದಿ ಹಲೋ ದೇವಿ ದೇವಸ್ಥಾನ ಅಂದ್ರಲ್ಲ ಸರ್, ಮಂಗಾಪುರನ ಸರ್? ಅಲ್ಲ, ಅಲ್ಲಿ ಯಾವ್ದೋ ದೇವಿದ್ ಹೇಳಿದ್ರಪ್ಪ, ನನ್ಗದು ಮರ್ತೋಯ್ತು. ನಂಗೆ ವಾಟ್ಸಪ್ ಅಲ್ಲಿ ಇದೆ, ನೋಡ್ಬಿಟ್ಟು ನಾನು ಹಾಕ್ತೀನಿ ಬೇಕಾದ್ರೆ. ಪದ್ಮಾವತಿ ಅಮ್ಮ ಅದೇ ಕೆಳಗಡೆ ಸರ್, ಅಲ್ಮೇಲ್ ಮಂಗಾಪುರ. ಅಲ್ಮೇಲ್ ಮಂಗಾಪುರ. ಅಲ್ಮೇಲ್ ಮಂಗಾಪುರನ ಪದ್ಮಾವತಿ ಅಮ್ಮ ಅವರ ದರ್ಶನ. ಅದೇ ಸರ್, ಕೆಳಗಡೆ ತಿರುಪತಿ. ಕೆಳಗಡೆ ತಿರುಪತಿ. ಓಕೆ ಓಕೆ. ಅಲ್ಲೂ ತುಂಬಾ ರಶ್ ಇರುತ್ತೆ ಸರ್. ಅಲ್ಲ, ಇನ್ನೊಂದ್ ಏನ್ ಗೊತ್ತಾ, ಎಲ್ಲ ಕಡೆ ರಶ್ ಅಂದ್ರೆ ಆ ದೇವಸ್ಥಾನನೇ ಹಂಗಲ್ಲ. ಹೌದು ಸರ್. ದೇವಸ್ಥಾನನೇ ಹಂಗಲ್ಲ, ಏನ್ ಮಾಡೋದಿಲ್ಲ ಅಂದ್ರೆ ನಾವು 3 ಮನೇಲಿ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲ ಸರ್, ಇನ್ ಟೈಮ್ ಬರಕ್ಕೆ ಚಾನ್ಸಸ್ ಆಗಲ್ಲ ಅಂತ ನಾನು ಹೇಳ್ತಿರೋದು ಸರ್. ಬಿಡಿ, 2 ಅವರ್ ಲೇಟ್ ಆಗ್ಲಿ, ಟೆನ್ಷನ್ ಇಲ್ಲ. ತಿರುಪತಿ ವೆಂಕಟರಮಣ ಸ್ವಾಮಿನ ಭಜನೆ ಮಾಡಿ. ಪದ್ಮಾವತಿ ಅಮ್ಮನ ದರ್ಶನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಫ್ರೀ ಆಗ್ತಿರಕ್ಕಾಗಲ್ಲ. ಅದು ಅದಾದ್ಮೇಲೆ ವರಹ ಸ್ವಾಮಿ ಅಂತ ಯಾವ್ದೋ ಹೇಳಿದಾರಲ್ಲ, ಯಾವ್ದೋ ವರಹ ಸ್ವಾಮಿ ಮೇಲೆ ಇರುತ್ತೆ ಸರ್, ಮೇಲೆ ಇದೆ ವರಹಸ್ವಾಮಿ ದೇವಸ್ಥಾನ. ಅದು ಮೂರು ಕಂಪ್ಲೀಟ್ ಆಗುತ್ತೆ. ಮತ್ತೆ ದೇವಸ್ಥಾನದಲ್ಲಿ ಲಂಚ್ ಸಿಗುತ್ತೆ. ರಾತ್ರಿ ಬರ್ತಾ ಡಿನ್ನರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಬಸ್ ಜರ್ನಿನ ನೈಟ್ ಜರ್ನಿ ಮಾಡಿ ಮಾರನೇ ದಿನ ನಿಮಗೆ ತಂದು ಬಿಡ್ತಾ ಇದೀವಿ. ಸೊ ಹಾಗಾಗಿ ಇದೊಂದು ಪ್ಲಾನ್ ಮಾಡ್ಕೊಳ್ಳಿ. ಇದ್ರದ್ದು ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ, ಯಾಕಂದ್ರೆ ನಾನ್ ಬಸ್ ಫೋಟೋ ಇದೆಲ್ಲ ಅವತ್ತೇ ತೋರಿಸ್ತಿದ್ದೆ, ನಂದು ಆಲ್ರೆಡಿ ಮಾತುಕತೆ ಆಗಿದೆ ಅಂತ ಹೇಳಿ ನಾನು ಹಾಕ್ಬಿಡ್ತಿದ್ದೆ. ಈಗ ಏನಂದ್ರೆ ಎಲ್ಲರದು ಸೆಟ್ಟಿಂಗ್ ಮಾಡಿ ಹಾಕ್ಬೇಕು. ಬಸ್ ಅಲ್ಲಿ ಅರ್ಧಂಬರ್ಧ ಜನ ಆಗಿ ಇನ್ನೊಂದ್ ಆಗಿಲ್ಲ ಅಂದ್ರೆ, ನಂಗೆ ಫುಲ್ ಬಸ್ ಆಗಿಲ್ಲ ಅಂದ್ರೆ ನಾನು ಮಿನಿ ಬಸ್ ಮಾಡ್ತೀನಿ, ಟೆನ್ಷನ್ ಬೇಡ ನನಗೆ. ಕರೆಕ್ಟ್ ಹೌದಲ್ವೋ? ನಾನ್ ಫುಲ್ ಮಾಡ್ಬಿಟ್ರಿ ಮತ್ ನಾನ್ ಮೈ ಮೇಲೆ ಹಾಕೊಳ್ಲಿಕ್ಕೆ ಆಗಲ್ಲ. ನಾನ್ ಕೊಟ್ಟಿರೋ ಪ್ಯಾಕೇಜ್ ಆಫರ್ ಕೊಡ್ಕೊಂಡು 300 SP ಗೆ ನಿಮಗೆ ಮಿಕ್ಸಿ, ಅದ್ರ ಜೊತೆ ಒಂದು ಲಿವೋ ಕಾಪು ಕೊಡ್ಕೊಂಡು, ಅದ್ರ ಜೊತೆ ದರ್ಶನದ್ದು ಕ್ಲಿಯರ್ ಮಾಡ್ಕೊಡ್ತಾ ಇದೀವಿ. ನಾವ್ ಯಾವಾಗ್ಲೂ ಬನ್ನಿ ಅಂತ ಹೇಳ್ತೀವಿ ನಿಮಗೆ. ಆದ್ರೆ ನಾವ್ ಈ ಸರಿ ಏನ್ ಮಾಡಿದೀವಿ ಗೊತ್ತಾ, ಇನ್ಕ್ಲೂಡಿಂಗ್ ಎಲ್ಲ ನಾವೇ ಮಾಡ್ಕೊಂಡಿದೀವಿ. ನಿಮ್ಗೆ ಅಲ್ಲಿಗೆ ಬನ್ನಿ ಉಳಿದಿದ್ ನಾವ್ ನೋಡ್ಕೋತೀವಿ ಅಂತ ಯಾವತ್ತೂ ಹೇಳಿಲ್ಲ. ನಾವ್ ಇಲ್ಲೇನ್ ಮಾಡಿದೀವಿ ಹೇಳಿ, ಹೋಗೋದು ಬರೋದು ಎಲ್ಲದನ್ನು ನಾವೇ ಮಾಡ್ಕೊಂಡಿದೀವಿ. ಅದಕ್ಕೋಸ್ಕರ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಸ್ನೇಹಿತರೆ. ಅದು 1 ದಿನ 2 ದಿನ ಆದ್ಮೇಲೆ ಮಾಡೋದಿದ್ದೇ ಇದೆ. ಅದನ್ನೇ ಒಂದ್ ಸ್ವಲ್ಪ ಮುಂಚೆ ಮಾಡ್ಕೊಂಡ್ರೆ ನಮ್ಗೂ ಒಂದ್ ಕಮಿಟ್ಮೆಂಟ್. ಕೆಲವು ಸರಿ ನೀವು ನಮಗ್ ಸ್ಪಂದಿಸ್ಬೇಕಾಗತ್ತೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಏನಾಗಿದೆ, ಟ್ರಾವೆಲಿಂಗ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಸ್ನೇಹಿತರೆ. ಟೂರಿಸಂ ಪ್ಲೇಸ್ ಈಗ ರಜಾ ಹಾಲಿಡೇಸ್, ಈಗ ನೋಡಿ ದಸರಾ ಬಂತು ಅಂದ್ರೆ ಟ್ರಾವೆಲಿಂಗ್ ಅವ್ರಿಗೆ ನಾವು ಮಾತಾಡಕ್ಕಾಗಲ್ಲ. ಕಿಲೋಮೀಟರ್ ತುಂಬಾ ಜಾಸ್ತಿ ಹೇಳ್ತಾರೆ, ಹಾಲ್ಟಿಂಗ್ ಚಾರ್ಜಸ್ ಎಲ್ಲ ಹಾಕ್ತಾರೆ. ಒಂದ್ ನೈಟ್ ಹಾಲ್ಟ್ ಆಯ್ತು ಅಂತ ಹೇಳಿದ್ರೆ ಮಾರನೇ ದಿನದೆಲ್ಲ ಸೇರಿಸಿ ನಮ್ಗೆ ಇದ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ನಮಗೆ ಕೋಆಪರೇಟ್ ಕೊಟ್ಬಿಟ್ರೆ ಏನಾದ್ ಗೊತ್ತಾ, ನಂಗೆ ಈ ಶೀಟ್ ಅಂತ ಬುಕ್ಕಿಂಗ್ ಆಗ್ಬಿಟ್ರೆ ಒಂದ್ ಬಸ್ಸಿಗೆ ಆಗೋಷ್ಟು ಆಗ್ಬಿಟ್ರೆ ನಂಗೆ ಕ್ಲಿಯರ್. ಇನ್ ಬರ್ದಿದ್ದವ್ರಿಗೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ಅವತ್ ಏನ್ ಹೇಳಿದ್ರು ಅದ್ರ ಪ್ರಕಾರ. ಯಾಕಂದ್ರೆ ಈಗ ಆಷಾಢ ಮುಗೀತು ಅಂದ್ರೆ ಪಿತೃಪಕ್ಷ ಆಗತ್ತೆ, ಪಿತೃಪಕ್ಷದಲ್ಲಿ ಹೋಗಲ್ಲ. ಅದಾದ ತಕ್ಷಣನೇ ನಮ್ದು 7th year anniversary ಇದೆ, ಆಗಲ್ಲ. ನಮ್ದು ಪ್ರಮೋಷನ್ ಇರುತ್ತೆ, ನಾವು ಟ್ರಿಪ್ ಹೊಡಿತಾ ಕೊರಕ್ ಆಗಲ್ಲ. ಅದಾದ ತಕ್ಷಣ ದಸರಾ ಬಂದ್ಬಿಡುತ್ತೆ ಸ್ನೇಹಿತರೆ. ದಸರಾದಲ್ಲಿ ನಾವು ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಹಾಲಿಡೇಸ್ ಯಾವ ದಿನ ಹೋದ್ರು ನೀವು ದರ್ಶನಕ್ಕೆ ಒಂದೊಂದ್ ದಿನಾನು ಆಗ್ಬೋದು, 1.5 ದಿನಾನು ಆಗ್ಬೋದು. ಅವಾಗ ಅದಾಗ್ದಿದ್ ಕೆಲ್ಸ. ನಾವೇನಾದ್ರೂ ಈಗ ಸೆಪ್ಟೆಂಬರ್ 1st week ಅಲ್ಲಿ ನಾವು ಹೋಗ್ ಬಂದ್ರೆ, ಮತ್ ಇನ್ನೊಂದು ಏನಾಗಿದೆ ಗೊತ್ತಾ, ಬಸ್ಸು ನಾವು ಕೇಳಿ ಡೇಟು ಕೊಡಲ್ಲ, ಅವ್ರ ಡೇಟಿಗೆ ನಾವು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಡೈಲಿ ರುಟೀನ್ ಅವ್ರು ಇರ್ತಾರೆ, ನಮ್ ಡೇಟ್ ಅವ್ರಿಗೆ ಕೊಟ್ಟಾಗ ಆ ಡೇಟಿಗೆ ನಮ್ ಮುಂದೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಇಂಥ ದಿನ ಬನ್ನಿ ಅಂದ ತಕ್ಷಣ ಅವ್ರು ಬರಲ್ಲ, ಯಾಕಂದ್ರೆ ಅವರು ಬೇರೆ ಬೇರೆ ಕಡೆ ಬುಕ್ಕಿಂಗ್ ಆಗಿ ಹೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅದೆಲ್ಲ ಅಪ್ಲೈನ್ ಹತ್ರ ಒಂದು ಕನ್ಕ್ಲೂಷನ್ ತಗೊಂಡು ಕ್ಲಿಯರ್ ಮಾಡ್ಬಿಡಿ. 7ನೇ ವರ್ಷ ವಾರ್ಷಿಕೋತ್ಸವದೊಳಗೆ ನಿಮ್ಮ ತಿರುಪತಿ ಟ್ರಿಪ್ ಕಂಪ್ಲೀಟ್, ನಿಮ್ಮ ಬ್ಲೇಸರ್ ಕಂಪ್ಲೀಟ್, ನಿಮ್ಮ ಮೊಬೈಲ್ ಕಂಪ್ಲೀಟ್, ನಿಮ್ಮ ಮಿಕ್ಸಿ ಕಂಪ್ಲೀಟ್, ನಿಮ್ಮ ಟ್ರಾಲಿ ಬ್ಯಾಗ್ ಕಂಪ್ಲೀಟ್. ಯಾವ್ದು ಆಫರ್ ಇಲ್ಲ, ಎಲ್ಲವೂ ಕಟ್ ಅಂಡ್ ಕ್ಲಿಯರ್. ಸೆಪ್ಟೆಂಬರ್ ಒಳಗೆ ಮ್ಯಾಟ್ರು ಕ್ಲೋಸ್. ಕರೆಕ್ಟ್ ಹೌದು ಅಲ್ವಾ? ಓಕೆ, ಆಲ್ ದ ಬೆಸ್ಟ್. ತಿರುಪತಿ ಯಾರೇ ಇದ್ರು ನಿಮ್ಮ ಅಪ್ಲೈನ್ ಹತ್ರ ಕಮ್ಯುನಿಕೇಶನ್ ಮಾಡ್ಕೊಂಡು ಜಲ್ದಿ ಕ್ಲಿಯರ್ ಮಾಡಿ. ಮತ್ ಇನ್ನೊಂದ್ ಪಾರ್ಟ್, ಕೆಲವರು ಡೌಟ್ಸ್ ಸೀನಿಯರ್ ಹತ್ರ ಕೇಳಿದಿರ, ಸರ್ ನಾನ್ ತಿರುಪತಿಗೆ ಬರಲ್ಲ, ನಾನೇನ್ ಮಾಡ್ಲಿ ಅಂತ. ಬೇರೆಯವ್ರು ನಿಮ್ ಟೀಮಲ್ಲಿ ಕಳಿಸಿ. ಆದ್ರೆ ತಿರುಪತಿ ಬರಲ್ಲ ಅಂದ ತಕ್ಷಣ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ. ಅದು ಪ್ಯಾಕೇಜು ನಾವು ಒಟ್ಟಿಗೆ ಮಾತಾಡಿರೋದು. ಹಾಗಾದ್ರೆ ನೀವು ಮಿಕ್ಸಿ ಬಿಡ್ಬೇಕಾಗತ್ತೆ, ಹಾಗಾದ್ರೆ ನೀವು ಮೊಬೈಲ್ ಬಿಡ್ಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಸರ್ ನಂಗೆ ತಿರುಪತಿ ಬೇಡ ಅಂದ್ರೆ ನಿಮ್ ಬದಲು ನಿಮ್ಮ ಟೀಮ್ ಅವ್ರನ್ನೊಬ್ರನ್ನ ಕಳಿಸ್ತಿ. ಇಲ್ಲ ಸರ್ ನಮ್ ಟೀಮ್ ಅವ್ರು ಕಳ್ಸಲ್ಲ, ನಾನು ಅಲ್ಲಿಗೆ ಬರಲ್ಲ ಸರ್, ನಾನು ಅದು ಪೇಮೆಂಟ್ ಹಾಕಲ್ಲ ಅಂದ್ರೆ ನೀವು ಆಫರ್ ಎಲಿಜಿಬಿಲಿಟಿ ಆಗಲ್ಲ. ನಾವು ಅದು ಕೋಂಬೋ ಪ್ಯಾಕ್ ಅಂತ ಮಾಡಿರೋದು, ಮೊಬೈಲ್ ಕಮ್ ತಿರುಪತಿ ಅಂತ ಕೋಂಬೋ ಪ್ಯಾಕ್. ಒಂದ್ ನಾವ್ ಆವರೇಜ್ ನಮ್ ಇನ್ಕಮ್ ಅನ್ನ ಟ್ಯಾಲಿ ಮಾಡಿ ನಾವು ಮಾಡಿರ್ತೀವಿ, ಅದನ್ನ ಬಿಡ್ಲಿಕ್ಕೆ ಆಗಲ್ಲ. ನಾವು ಅದ್ ಬಿಟ್ರೆ ಇದು ಎಡವಟ್ ಆಗುತ್ತೆ, ಇದ್ ಬಿಟ್ರೆ ನಮ್ಗೆ ಅದ್ ಎಡವಟ್ ಆಗುತ್ತೆ. ಅಕಸ್ಮಾತ್ ಯಾರು ಬರ್ತೀನಿ ನೀವು ಬರಲ್ಲ ಅಂದ್ರೆ ನಿಮ್ ಟೀಮ್ ಅವ್ರು ಯಾರು ಕಳಿಸ್ಬೋದು. ಬರ್ಲಿಲ್ಲ ಅಂದ್ರೆ ನಿಮ್ಗೊಂದು ಆಪ್ಷನ್ ಏನ್ ಗೊತ್ತಾ, ಈಗ ಉದಾಹರಣೆ 300 SP ಮಾಡಿ ಮಿಕ್ಸಿ ಆಗಿದ್ದೀರಾ, ನಾವು ತಿರುಪತಿಗೆ ಬರಲ್ಲ ಸರ್, ನೀವು ತಿರುಪತಿಗೆ ಬರಲ್ಲ ಅಂತ ಹೇಳಿದ್ರೆ ನೀವೇ 4,000 ಹಾಕಿದ್ದೀರಾ, ನಿಮ್ಗೆ 4,000 ರೂಪಾಯಿಗೆ 4,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಕೊಡ್ತಾ ಇದೀವಿ. ಬೇರೆ ಆಪ್ಷನ್ ಇಲ್ಲ. ನೀವು ಅದು ಮಸ್ಟ್ ಅಂಡ್ ಶುಡ್ ನೀವು ತಗೊಳ್ಳೇಬೇಕಾಗುತ್ತೆ. ಇದು ಆಪ್ಷನ್ ಇರ್ತಕ್ಕಂಥದ್ದು. ನೀವು ಪದೇ ಪದೇ ಸೀನಿಯರ್ ಕೇಳಿದಾಗ ಅವ್ರು ನಮಗೆ ಫೋನ್ ಮಾಡಿ 20 ಸರಿ ಕೇಳ್ತಾರೆ, ಸರ್ ಏನ್ ಮಾಡೋ ಸರ್, ಇವ್ರೊಬ್ರಿಗೆ ರಿಕ್ವೆಸ್ಟ್ ಕೊಡ್ಬೋದಾ ಸರ್,
ಸರ್ ಇವ್ರೊಬ್ರಿಗೆ ಏನಾದ್ರು ಮಾಡ್ಬೋದಾ, ಒಬ್ರು ಇಬ್ರಿಗೆ ಮಾಡಕ್ ಆಗಲ್ಲ, ಯಾಕಂದ್ರೆ ಇದು 100 ಜನದಿರೋದ್ರಿಂದ ನಾವು ಅದು ಮಾಡ್ಲಿಕ್ಕೆ ಆಗಲ್ಲ. ನಾವ್ ಯಾವುದೇ ಆಫರ್ ಕೊಡ್ಬೇಕಾದ್ರೆ ಸ್ನೇಹಿತರೆ ಒಂದು ಡಿಸ್ಕಷನ್ ಮಾಡಿರ್ತೀವಿ ನಾವು, ನಮ್ಮ ಲೆಜೆಂಡ್ಸ್, ನಮಗ್ ಬರ್ತಕ್ಕಂತ ಪಾರ್ಟ್ ಆಫ್ ಇನ್ಕಮ್ ಏನಿದೆ, ಇಲ್ಲಿಂದ ನಮ್ಗೆ ಏನ್ ಸೇವ್ ಆಗ್ಬೋದು, ಎರಡನ್ನೂ ಸೇರಿದ್ರೆ ನಾವ್ ಏನ್ ಆಫರ್ ಗಳನ್ನ ಕೊಡ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡಿ ನಾವು ಆಫರ್ ಬಿಟ್ಟಿರ್ತೀವಿ. ಅಲ್ಲಿ ಒಬ್ರದ್ದು ಎಡವಟ್ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ, ಇನ್ನೊಬ್ರು ಅವ್ರು ಎಡವಟ್ ಮಾಡ್ತಾರೆ. ಸರ್ ಏನ್ ಸರ್ ಅವ್ರಿಗಾದ್ರೆ ಹಿಂಗೆ, ನಮ್ಮವ್ರು ಸುಮ್ನಿರಲ್ಲ ಗೊತ್ತಾ. ಮುಗಿ ಚೌಪಟ್ ಅವ್ರು ಹೌದಾ ಮತ್ ನಾವ್ ಹೇಳೇ ಇಲ್ಲ, ನಂದೊಂದು ಹಂಗೇನೆ ಎಲ್ಲ ಚೌಪಟ್, ನಾವ್ ಅದು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ರೂಲ್ಸ್ ಎಲ್ಲರಿಗೂ ಒಂದು, ನೀವು ಇಮೇಜ್ ತೆಗೆದು ನೋಡಿ ಕೆಳಗೆ ಕಂಡೀಷನ್ ಅಪ್ಲೈ ಇದೆ, ಅದಕ್ಕೋಸ್ಕರ ಹಾಕ್ಬಿಟ್ಟಿದೀನಿ. ಸೊ ಇದು ಫೈನಲ್ ಡಿಸಿಷನ್ ಸ್ನೇಹಿತರೆ. ಇನ್ನೊಂದ್ 2-3 ದಿನ, ಇವತ್ತು ನಾಳೆ ನಾಡ್ದು ದಯವಿಟ್ಟು ಹಾಕ್ಬಿಡಿ, ಅದನ್ನ ಫೈನಲ್ ಮಾಡಿ ಯಾವ ಡೇಟು ಬಸ್ಟು ಎಲ್ಲ ಹೇಳ್ಬಿಡ್ತೀನಿ, ಅವತ್ತಿಗೆ ನೀವು ರೆಡಿ ಇದ್ಬಿಡಿ ಸ್ನೇಹಿತರೆ. ಯಾಕಂದ್ರೆ ಈ ಶ್ರಾವಣ ವಾತಾವರಣದಲ್ಲಿ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಹೋಗ್ಲಿಕ್ಕಲ್ಲ, ಅದು ನೆಕ್ಸ್ಟ್ ನಮಗೆ ಟೈಮ್ ಇಲ್ಲ. ಟೈಮ್ ಇದ್ದಿದ್ರೆ ನಾವು ಸುಮ್ಮನೆ ಆಗ್ಬಿಡ್ತಿದ್ವು, ಟೈಮ್ ಇಲ್ಲ. ಹಾಗಾಗಿ ಓಕೆ ಲೆಜೆಂಡ್ಸ್, ಥ್ಯಾಂಕ್ ಯು.